ಮೇಡಮ್ ಬಂದ ತಕ್ಷಣದಲ್ಲಿ ಮಾಹಿತಿ ಬಂದ ತಕ್ಷಣದಲ್ಲಿ ಸ್ಪಾಟ್ಗೆ ಡೈರೆಕ್ಟ್ ಬಂದಿದ್ದೀನಿ ಮೇಡಮ್. ಯಾವುದೇ ಅವ್ರಲ್ಲಿ ಆನಂತರ ನೀವೇನ್ ಮಾಡ್ತೀರಿ ಬಂದು ನನಗೆ ಮಾಹಿತಿ ಮೇಲಿಂದ ಬಂದ ಆಮೇಲೆ ಅಧಿಕಾರಿಗೆ ಅದನ್ನ ಉಲ್ಲೇಖ ಮಾಡಿ ಈ ತರ ಕೊಟ್ಟರೆ ನಾನು ನೋಟಿಸ್ ತಗೊಳ್ಳಲ್ಲ. ಉಲ್ಲೇಖ ಇರಬೇಕು. ಉಲ್ಲೇಖ ನಂಬರ್ ಹಾಕಿ ನೋಟಿಸ್ ಮಾಡ್ರಿ. ನೋಟಿಸ್ ಬರೋದು ಗೊತ್ತಾ ಹಿಂಗಂತ ನೋಟಿಸ್ ಗೊತ್ತಿದೆ. ಉಲ್ಲೇಖ ಎಲ್ಲಿದೆ ಅಲ್ಲಿ ಸಂಖ್ಯೆ ಇರಬೇಕು. ಉಲ್ಲೇಖ ನಂಬರ್ ಹಾಕಿ ಕಾನೂನು ಮಾತಾಡೋದು ಎಲ್ರಿಗೂ ಗೊತ್ತು. ಕಾನೂನು ಪಂಚಾಯತಿಯವರು ಪಿಡಿಒ ಆಗಲಿ ಜನಗಳಾಗಲಿ ಎರಡೇ ಮಾತು. ನಾನು ಜಾಸ್ತಿ ಮಾತಾಡೋ ಮೇಡಮ್. 2 ನಿಮಿಷದಲ್ಲಿ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡ್ಕೊಂಡು ಆಯ್ತಾ. ನಾವೇನು 3 ಇಂಚು ಹಾಕೊಳ್ಳೋದು ನಾವೇನು ಹಾಕಿಲ್ಲ. ಸುಮ್ಮನೆ ಏನೇನೋ ಇದು ಈಗ ಎಲೆಕ್ಷನ್ ಟೈಮಲ್ಲಿ ಏನೇನೋ ಮಾತಾಡೋದಲ್ಲ. ತಾಕತ್ತಿರ್ಬೇಕು, ನೀಟಾಗಿ ವ್ಯವಹಾರಕ್ಕೆ ಗೊತ್ತಿರಬೇಕು. ತಗೊಳ್ಳಿ ನೋಟಿಸ್. అమ్మని అక్కలదంగా
ಅದರಂತೆ ಇದನ್ನು ತೆರವುಗೊಳಿಸಲು ಈ ನೋಟಿಸ್ ತಲುಪಿದ 2 ದಿನಗಳ ಒಳಗಾಗಿ ಪೈಪ್ಲೈನ್ ತೆರವುಗೊಳಿಸಲು ಸೂಚಿಸುತ್ತಾ, ಇಲ್ಲದಿದ್ದ ಪಕ್ಷದಲ್ಲಿ ನಿಮ್ಮ ಮೇಲೆ ನಿಯಮಾನುಸಾರ ಕ್ರಮ ಜರುಗಿಸಲಾಗುವುದು ಅಂತ ನೋಟಿಸ್ ಇವಾಗ ರೆಡಿ ಮಾಡಿಸಿ ತರ್ತೇನೆ. ಸ್ಪಾಟ್ ನೋಡಿದ ತಕ್ಷಣದಲ್ಲಿ ಅವರ ಅರ್ಜಿ ಮೌಖಿಕವಾಗಿ ನಮಗೆ ಏನು ಬಂದಿತ್ತು ಅದ್ರ ಮೇಲೆ ಸ್ಪಾಟ್ ಪರಿಶೀಲನೆ ಕಂಡು ಬಂದ ತಕ್ಷಣ ನೋಟಿಸ್ ರೆಡಿ ಮಾಡ್ಕೊ ಬನ್ನಿ ಅಂತೇಳಿ ಅವ್ರ ಅರ್ಜಿ ಮತ್ತು ನೋಟಿಸ್ ರೆಡಿ ಕಳಿಸಿ ನಾನು ಇಲ್ಲೇ ವೆಯ್ಟ್ ಮಾಡ್ತೀನಿ. ಓಕೆ ಮಂಜುನಾಥ್ ಅವರೇ, ನಿಮ್ದು ಇವಾಗ ನೋಡಿ ಅಂದ ತಕ್ಷಣ ನಾನು ಇವಾಗ ನಾನು ದಬ್ಬಿಡ್ತೀನಿ ಅಂತ ಹೇಳಿ ದಬ್ಬಕ್ಕಾಗಲ್ಲ. ಕುಡಿಯೋ ನೀರು ಅದರಲ್ಲೇ ಅದೇ ಥರ ಒಂದು. ಬಟ್ ಇವರು ನಂಗೆ ಗೊತ್ತಿಲ್ಲ ಪಿ ಡಿ ಒ ಹಂಗೆ 2 ದಿನ ಇರ್ತಿದಾರ. ನಿಮಗೆ ಕುಡಿಯೋ ನೀರಿನ ತಕ್ಷಣ ತಿಳಿದೆ ಅಂತಂದರೆ ವಿತಿನ್ 24 ಅವರ್ಸ್ 24 ಅವರ್ಸ್ ಮಾಡಪ್ಪ, 2 ದಿನ ಬೇಡ ಮೇಡಮ್. ನಾವು ನೋಡಿ ಮೇಡಮ್, ನಮಗೆ ಈಗ ಇದೆಲ್ಲ ಕೆಲಸ ಮಾಡಿದ್ದಾರೆ ಯಾರು ಜೆ ಎಮ್ ಅವರು ಹಾಕಿರೋದು ತುಪ್ಪ ಕೆಲಸಕ್ಕೆ ಜನರ ಮೇಲೆ, ಸಾಮಾನ್ಯ ಜನರ ಮೇಲೆ ಬರೋದು ಬೇಡ ಅಲ್ಲ ಮೇಡಮ್. ಅವ್ರು ಮಾಡಿರೋ ತುಪ್ಪು ನಾವು ಹಾಕಿ ಅಂತ ಹೇಳಿದ್ದೀವ. ಜೆ ಎಮ್ ಹಾಕಿ ಅಂದರೆ ಅವ್ರು ಅದನ್ನು ಹಳೆ ಪೈಪಿಗೆ ಹಾಕ್ಬಿಟ್ಟು ಹಿಂಗೆ ಮಾಡಿಬಿಟ್ಟು ಜನಗಳ ಮೇಲೆ ಬಂದುಬಿಟ್ಟು 2 ಇಂಚು 3 ಇಂಚು ಅಂದರೆ ನಮ್ಗೆ ರೈತರಿಗೆ ಗೊತ್ತಾಗ್ತದ 2 ಇಂಚು 3 ಇಂಚು ಅಂತ. ಆಯಿತು, ಒಂದು ವೇಳೆ ಯಾರು ಪರಿಶೀಲನೆ ಮಾಡಿದ್ದೀರಾ ಓಕೆ, ಈಗ ನೀವು ನೋಟಿಸ್ ಕೊಡ್ರಪ್ಪ, 2 ದಿನದೊಳಗೆ ಕ್ಲಿಯರ್ ಮಾಡಿಸೋಣ ಅಂತ ಹೇಳಿದ್ದೀವಿ. ಅದು ಬಿಟ್ಟು ಇದು ತೆಗೆದು ಇವಾಗಲೇ ಅಂದರೆ ನೀರು ಕುಡಿಬಾರ್ದ, ಪಂಚಾಯತ್ ನೀರು ಹಾಗಾದ್ರೆ ಎಲ್ಲರೂ ಕುಡಿಬೇಕು, ಎಲ್ಲರಿಗೂ ಗೌರವ ಇದೆ, ಎಲ್ಲರೂ ನಿಮ್ಮೂರು ಅಷ್ಟೇ ವೆರಿ ಕ್ಲಿಯರ್. ಇಲ್ಲ 1 ನಿಮಿಷ, ನೀವು 24 ಗಂಟೆ ಒಳಗೆ ಮಾಡಿಬಿಡಿ. 2 ದಿನ ಕೊಟ್ಟು 2 ದಿನ ಬೇಡ, ನೀವು ಹೇಳಿದಿರಿ, ಇವಾಗಲೂ ಹೇಳಿದ್ರಿ ಬೇಡ. 24 ಅವರ್ಸ್ ಅಲ್ಲಿ ಇಲ್ಲ ಮೇಡಮ್, 2 ದಿನ ಆಗ್ತದೆ. ಯಾಕಂದ್ರೆ ಸ್ವಲ್ಪ ಇಲ್ಲಿ ಕೆಲಸ ಇದೆ. ಇವರು ಕೂಡ 2 ದಿನದ ನೋಟಿಸ್ ಜಾರಿ ಮಾಡ್ಕೊಂಡಿದ್ದಾರೆ. ಮಾಡಿ ಮೇಡಮ್, ಅಲ್ಲ ನೀವು ಕೇಳ್ತಾ ಇದ್ದೀರಾ, ಅವರು ಜಾರಿ ಮಾಡಿದ್ದಾರೆ. ಉದಾಹರಣೆ ಇವಾಗ ಇಲ್ಲಿ ಮುಂದಿನ ನಿನ್ಗೆ ಯಾರಾದ್ರೂ ಕಂಪ್ಲೇಂಟ್ ಮಾಡಿದಾರಪ್ಪ ನೀರು ಬರ್ತಿಲ್ಲ, ಇವಾಗ ಇಲ್ಲಿ ಕೇಳ್ಬಿಡ್ತೀನಿ ನಾನು, ನಿಮ್ಗೆ ಇದ್ರು ಜನ ಇದ್ದೀರಾ ಕಂಪ್ಲೇಂಟ್ ಮಾಡಿದಾರ? ಈಗೆಲ್ಲ ಬರ್ತಾ ಇದೆ, ಅದು ಇಲ್ಲಿ ಏನೋ ಇರ್ತದೆ ಆಗಿದೆ ವೈಯಕ್ತಿಕ ಕಾರಣಗಳು ಮೇಡಮ್. ಈಗ ನನಗೂ 2 ಇಂಚ್ ಹಾಕೊಳ್ಳಿ ಮೇಡಮ್. ನೀವೇನ್ ಹೇಳ್ತೀರಾ ಮೇಡಮ್? ನಿಮ್ ಪ್ರಕಾರ ನಾವು ನಡೆಯಕ್ ಆಗಲ್ಲ ಮೇಡಮ್. ರಿಮೂವ್ ಮಾಡಿಸ್ಬೇಕು ಅಷ್ಟೇ. ನೀವು ಕಾನೂನಲ್ಲಿ ಏನಾದ್ರು ಈ 2 ಇಂಚ್ ಹಾಕೊಂಡಿದಾರಲ್ಲ, ಅದ್ರ ಪ್ರಕಾರ ಏನಾದ್ರು ನೋಟಿಸ್ ಜಾರಿಗೆ ಅಂತ ನಿಮ್ಮ ಕಾನೂನಲ್ಲಿ ಇದೆ ಮೇಡಮ್? ಇದೆಯಾ ಕಾನೂನಲ್ಲಿ? ಕಾನೂನಲ್ಲಿ ಯಾವ್ದು? ಇವಾಗ ನಾನೇನ್ ಹೇಳ್ತೇನೆ, ಸರ್ಕಾರಿ ಮನೆಯಲ್ಲಿ ಸರ್ಕಾರಿ ಜಾಗ ಮನೆ ಇದಾರೆ ಅಂತ ನಮಗೆ ಗೊತ್ತಿದೆ. ಕೋರ್ಟ್ ಅಲ್ಲ ಮೇಡಮ್, ಈಗ ನೋಟಿಸ್ ಜಾರಿ ಅಲ್ಲ 1 ನಿಮಿಷ, 2 ಇಂಚು ಪೈಪ್ ಹಾಕಿದ್ದೀರಿ. ಯಾರು? ನಾನು ಹಾಕಿರೋದಲ್ಲ, ಜೆ ಎಮ್ ಅವರು. ಅವ್ರು ತಪ್ಪು, ಅವ್ರ ಮೇಲೆ ಆಕ್ಷನ್ ತಗೊಂಡ್ರೆ 1, 2 ನಮ್ದು ರಿಮೂವ್ ಮಾಡಿ. 2 ಇಂಚ್ ಏನ್ ಹಾಕೊಂಡಿದ್ದೀರೋ ಫೋನ್ ಮಾಡಿ ಮೇಡಮ್. ಜೆ.ಜೆ.ಎಂ ಅವ್ರು ಫೋನ್ ಮಾಡಿ. ನೀವು ಮಾತಾಡಿದಾಗ ಬೇರೆಯವ್ರು ಮಾತಾಡ್ಬೋದು, ಇಲ್ಲ ಅಂದ್ರೆ ಇವೆಲ್ಲ ನೀವು ಮಾಡಿ ಮೇಡಮ್. ಮಾತಾಡೋದು ಸರ್. ಈಗ 2 ದಿನ ನೋಟಿಸ್ ಕೊಡಿ ಸರ್. ಇವ್ರೇನಾದ್ರು ತೆಗಿಲಿಲ್ಲ ಅಂದ್ರೆ ನಾನು ಹಂಗ್ ಮಾಡಿ, ಅಷ್ಟು ಮಾಡಿ ಅಷ್ಟೇ. ಬೇರೆ ಕಥೆಗಳು ಬಂದು ವಾಟರ್ ಮ್ಯಾನ್ ಕರೆಸಿ ನಾವು ಊರ ಜನ ಕೇಳಕ್ ಅಧಿಕಾರ ಇದೆ, ರೇಟ್ಸ್ ಇದೆ. ಅಲ್ಲ, ನಾವು ಕೇಳಬಾರ್ದು ರೂಲ್ಸ್ ಇಲ್ಲ, ಅಧಿಕಾರ ಇದೆ ಸರ್. ನಾವು ಕೇಳೋ ಅಧಿಕಾರ ಇದೆ ನಮ್ಗೆ.
ಒಂದು ವಿಷಯ ಅಲ್ಲ ಮೇಡಮ್ JJM ಅವ್ರಿಗೆ ಫೋನ್ ಮಾಡಿ ನೀವು ಅಲ್ಲ ಮತ್ತೆ ಅದನ್ನ ವಾಪಸ್ ನೆಕ್ಸ್ಟ್ ತಗೊಳ್ಳೋಣ. ಬಟ್ JJM ವಿಚಾರದಲ್ಲಿ ನಾನು ಅದನ್ನೇ ಕೇಳ್ತೀನಿ. ಅವ್ರನ್ನ ಕೇಳಿ ಈ ತರ ನೀವು ಹೇಳಿದಿರಾ, ಅವ್ರು ಮಾಡಿದಾರ ನೀವೇನಂತ ಮಾಡಿರೋ ಅಂತ ಅವ್ರು ಕೇಳಿ ನೀವು. ಅದನ್ನೇ ಕೇಳ್ತಾ ಇದ್ದೀನಿ. ಕಂಪ್ಲೇಂಟ್ ಕೊಡ್ತೀನಿ ಬಿಡಿ ಮೇಡಮ್. JJM ಅವರೇ ತಪ್ಪು ಮಾಡಿದ್ರೆ ನಾನು ಕಂಪ್ಲೇಂಟ್ ರೂಪದಲ್ಲಿ ಕೊಡ್ತೀನಿ, ಆಕ್ಷನ್ ತಗೊಳ್ರಿ. ವಿನಾಕಾರಣಕ್ಕೆ ಹಾಗಾದ್ರೆ ನೀರು ಕುಡಿಬಾರ್ದಾ? ಜನ ನೀರು ಕುಡಿಬಾರ್ದು ಮೇಡಮ್? ನೀರು ಕುಡಿಬೇಕು. 2 ಇಂಚ್ ಇಲ್ಲೇ ಹೋಗ್ತಾ ಇದ್ರೆ ಊರಲ್ಲಿ ಎಲ್ಲೇ ಗೊತ್ತಾ? ಅದು ನೀವು ನಮ್ಮ ಗಮನಕ್ಕೆ ತಂದಿರೋ ತುಂಬಾ ಒಳ್ಳೆ ಕೆಲಸ. ನಮ್ಮ ಗಮನಕ್ಕೆ ತಂದಿದ್ರೆ ನಾವು ಒಂದು ಪ್ರೊಸೀಜರೈಸ್ ಮಾಡ್ತೀವಿ, ಕ್ಲಿಯರ್ ಮಾಡ್ತೀವಿ. ಮೇಡಮ್ ಅರ್ಧ ಇಂಚ್ ರಾಜಕೀಯ ಅಂತ ಅರ್ಧ ಇಂಚ್ ಮಾಡ್ತೀವಿ. ಕಾನೂನು ರೀತಿಯಲ್ಲಿ ನಾವು 2 ದಿನ ನಾನೇ ಹೇಳಿದ್ದೀನಿ PDO ಸಾಹೇಬ್ರಿಗೆ, ಮಾನ್ಯ PDO ಅವರೇ, ಯಾರಿಗೂ ತೊಂದರೆ, ನಮಗಿಂತ ತೊಂದರೆ ಆಗೋದು ಇನ್ನೂ ಬೇಡ. ನಿಧಾನಕ್ಕೆ ಒಂದು 2 ದಿವಸ ರಿಮೂವ್ ಮಾಡಿಬಿಟ್ಟು 1 ಇಂಚ್ ಆ ನೀರಿಗೆ ಯಾವ ಪೈಪ್ ಲೈನ್ ಆಗ್ತದೋ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೀಟಾಗಿ ಕುಡಿಯೋಕೆ ನೀರಿಗೆ ವ್ಯವಸ್ಥೆ ಮಾಡಿಕೊಡಿ. ನಮ್ಗೇನು ತೊಂದರೆ ಇಲ್ಲ. ಅವ್ರೇನು ಬೇರೆ ಉದ್ದೇಶದಿಂದ ಬಂದು ಯಾರು ನಾವೇನಿಲ್ಲಿ ಯಾರು ಮಾರ್ತಾ ಇದೀವ ನೀರು? ಫ್ಯಾಮಿಲಿನೂ ಇಲ್ಲ ಮೇಡಮ್. ಯಾರು ಮಾರಲ್ಲ. ಫ್ಯಾಮಿಲಿ ಇಲ್ಲ ಅಂತಾರಲ್ಲ ಮೇಡಮ್. 2 ಇಂಚ್ ಪೈಪ್ ಏನಕ್ಕೆ ಆಗ್ಬೇಕು? 100 ಮಾತಾಡ್ತಾರೆ, ಅದಲ್ಲ ನಾವು ಹೇಳಿದ್ದೆ. ಅವ್ರು ವೈಯಕ್ತಿಕವಾಗಿ ಏನಾದ್ರು ಮಾತಾಡೋದು ನಾವು ಆನ್ಸರ್ ಕೊಡಕ್ ರೆಡಿ ಇಲ್ಲ. ಕಾನೂನು ರೀತಿಯಲ್ಲಿ ಪೈಪ್ ಲೈನ್ ಹಾಕೊಡಿ, ನಮ್ ನೀರು ವ್ಯವಸ್ಥೆ ಮಾಡ್ಕೊಡಿ, ತೊಂದರೆ ಇಲ್ಲ. ಒಂದು ಮಂಜುನಾಥ್ ಯಾರು ಒಂದು ವಿಷಯ ಅಲ್ಲ ಮೇಡಮ್ JJM ಅವ್ರಿಗೆ ಫೋನ್ ಮಾಡಿ ನೀವು. ಅಲ್ಲ ಮತ್ತೆ ಅದನ್ನ ವಾಪಸ್ ನೆಕ್ಸ್ಟ್ ತಗೊಳ್ಳೋಣ. ಬಟ್ JJM ವಿಚಾರದಲ್ಲಿ ನಾನು ಅದನ್ನೇ ಕೇಳ್ತೀನಿ. ಅವ್ರನ್ನ ಕೇಳಿ ಈ ತರ ನೀವು ಹೇಳಿದಿರಾ, ಅವ್ರು ಮಾಡಿದಾರ ನೀವೇನಂತ ಮಾಡಿರೋ ಅಂತ ಅವ್ರು ಕೇಳಿ ನೀವು. ಅದನ್ನೇ ಕೇಳ್ತಾ ಇದ್ದೀನಿ. ಕಂಪ್ಲೇಂಟ್ ಕೊಡ್ತೀನಿ ಬಿಡಿ ಮೇಡಮ್. JJM ಅವರೇ ತಪ್ಪು ಮಾಡಿದ್ರೆ ನಾನು ಕಂಪ್ಲೇಂಟ್ ರೂಪದಲ್ಲಿ ಕೊಡ್ತೀನಿ, ಆಕ್ಷನ್ ತಗೊಳ್ರಿ. ವಿನಾಕಾರಣಕ್ಕೆ ಹಾಗಾದ್ರೆ ನೀರು ಕುಡಿಬಾರ್ದಾ? ಜನ ನೀರು ಕುಡಿಬಾರ್ದು ಮೇಡಮ್? ನೀರು ಕುಡಿಬೇಕು. 2 ಇಂಚ್ ಇಲ್ಲೇ ಹೋಗ್ತಾ ಇದ್ರೆ ಊರಲ್ಲಿ ಎಲ್ಲೇ ಗೊತ್ತಾ? ಅದು ನೀವು ನಮ್ಮ ಗಮನಕ್ಕೆ ತಂದಿರೋ ತುಂಬಾ ಒಳ್ಳೆ ಕೆಲಸ. ನಮ್ಮ ಗಮನಕ್ಕೆ ತಂದಿದ್ರೆ ನಾವು ಒಂದು ಪ್ರೊಸೀಜರೈಸ್ ಮಾಡ್ತೀವಿ, ಕ್ಲಿಯರ್ ಮಾಡ್ತೀವಿ. ಮೇಡಮ್ ಅರ್ಧ ಇಂಚ್ ರಾಜಕೀಯ ಅಂತ ಅರ್ಧ ಇಂಚ್ ಮಾಡ್ತೀವಿ. ಕಾನೂನು ರೀತಿಯಲ್ಲಿ ನಾವು 2 ದಿನ ನಾನೇ ಹೇಳಿದ್ದೀನಿ PDO ಸಾಹೇಬ್ರಿಗೆ, ಮಾನ್ಯ PDO ಅವರೇ, ಯಾರಿಗೂ ತೊಂದರೆ, ನಮಗಿಂತ ತೊಂದರೆ ಆಗೋದು ಇನ್ನೂ ಬೇಡ. ನಿಧಾನಕ್ಕೆ ಒಂದು 2 ದಿವಸ ರಿಮೂವ್ ಮಾಡಿಬಿಟ್ಟು 1 ಇಂಚ್ ಆ ನೀರಿಗೆ ಯಾವ ಪೈಪ್ ಲೈನ್ ಆಗ್ತದೋ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೀಟಾಗಿ ಕುಡಿಯೋಕೆ ನೀರಿಗೆ ವ್ಯವಸ್ಥೆ ಮಾಡಿಕೊಡಿ. ನಮ್ಗೇನು ತೊಂದರೆ ಇಲ್ಲ. ಅವ್ರೇನು ಬೇರೆ ಉದ್ದೇಶದಿಂದ ಬಂದು ಯಾರು ನಾವೇನಿಲ್ಲಿ ಯಾರು ಮಾರ್ತಾ ಇದೀವ ನೀರು? ಫ್ಯಾಮಿಲಿನೂ ಇಲ್ಲ ಮೇಡಮ್. ಯಾರು ಮಾರಲ್ಲ. ಫ್ಯಾಮಿಲಿ ಇಲ್ಲ ಅಂತಾರಲ್ಲ ಮೇಡಮ್. 2 ಇಂಚ್ ಪೈಪ್ ಏನಕ್ಕೆ ಆಗ್ಬೇಕು? 100 ಮಾತಾಡ್ತಾರೆ, ಅದಲ್ಲ ನಾವು ಹೇಳಿದ್ದೆ. ಅವ್ರು ವೈಯಕ್ತಿಕವಾಗಿ ಏನಾದ್ರು ಮಾತಾಡೋದು ನಾವು ಆನ್ಸರ್ ಕೊಡಕ್ ರೆಡಿ ಇಲ್ಲ. ಕಾನೂನು ರೀತಿಯಲ್ಲಿ ಪೈಪ್ ಲೈನ್ ಹಾಕೊಡಿ, ನಮ್ ನೀರು ವ್ಯವಸ್ಥೆ ಮಾಡ್ಕೊಡಿ, ತೊಂದರೆ ಇಲ್ಲ. ಒಂದು ಮಂಜುನಾಥ್ ಯಾರು ಗೌರವ ಕೊಟ್ಟಿದೀವಿ. ಇಲ್ಲ ಅಲ್ಲ ಮೇಡಮ್, ನನ್ಗೆ ಡ್ಯೂಟಿ ಇದೆ. ಡ್ಯೂಟಿ ನಾನು ಕೋರ್ಟ್ ಬಿಟ್ಟು ಬಂದಿದ್ದೀನಿ. ಓಕೆ ಮೇಡಮ್, ಸಂತೋಷ. ಈಗ ಅದು ಆಪಾದನೆ ನೀವೇ ಗಲಾಟೆ ಮಾಡ್ಕೊಳ್ಳೋದು ನಮ್ಮನ್ನ ಯಾಕೆ ಕರ್ಸ್ಬೇಕು? ಸಾರಿ ಮೇಡಮ್. ಈಗ 2 ಇಂಚ್ ಕೋರ್ಟ್ ಪೈಪ್ ಬಿಟ್ಟು ಬಂದಿದ್ದೀನಿ ನಾನು. 2 ಇಂಚ್ ಪೈಪ್ ಹಾಕಿದಾರಂತ JJM ಮಾಡಿರೋ ತಪ್ಪು ಕೆಲಸನ ನಾವು ತಪ್ಪೇ ಮಾಡಿರೋದಂತ ಅರ್ಥ. ರಿಮೂವ್ ಮಾಡಿಸೋಣ. PDO ಅವ್ರಿಗೆ ಮನವಿ ಮಾಡಿದ್ದೀವಿ. ಬೆಳಗ್ಗೆ ಆಯ್ತು ಸರ್, ನೀವು ನೋಟಿಸ್ ಕೊಡಿ, ನಮ್ದು ಸಣ್ಣ ಪುಟ್ಟದ್ದು ಬಂಡೆ ಅವೆಲ್ಲ ತೆಗೆದಿಟ್ಟು ಮಾಡ್ತೀವಿ ಅಂತ ಹೇಳಿದ್ದೀವಿ. ಈಗಲೇ ಮಾಡಬೇಕು, ಆಗಲೇ ಮಾಡಬೇಕು, ಕಾನೂನೆಲ್ಲ ಅವಕಾಶ ಎಲ್ರಿಗೂ ಇರ್ತದೆ. ತೆಗೆದು ಬಿಡ್ತಾರೆ. ಹಾಗಾದರೆ ಹಂಗಾಗಿ ರಿಕ್ವೆಸ್ಟ್ ಕೊಟ್ಟಿದ್ದೀನಿ, 2 ದಿವಸ ಕ್ಲಿಯರ್ ಮಾಡಿಕೊಡ್ತೀನಿ, ವೆರಿ ಕ್ಲಿಯರ್. ಬೇರೆ ಯಾವುದಾದ್ರು ಉದ್ದೇಶದಿಂದ ಇಲ್ಲಿ ಬಂದುಬಿಟ್ಟು ಅದು ಇದು ಮಾತಾಡೋದು ಒಳ್ಳೇದಲ್ಲ. ರಾಜಕೀಯ ಊರಲ್ಲಿ ಮಾಡೋಣ, ನೀರ್ಗೆ ಮಾಡೋದು ಅಲ್ಲ ಮೇಡಮ್, ಊರವ್ರು ಕೇಳೋ ಹಕ್ಕಿಲ್ವಾ? ಇದು ಡೆಪಾಸಿಟ್ ಯಾಕೆ ಕೇಳಿದೆ ಅಂದರೆ ಡೆಪಾಸಿಟ್ ಮಾಡಿದ್ದೀನಿ ನಾನು. ಅಲ್ಲಿ ರಸೀದಿ ನಂಬರ್ ಬೇಕಂದ್ರೆ ನಿಮ್ಮ ಬುಕ್ಕಲ್ಲೇ ಇರ್ತದೆ, ರಸೀದಿ ನಂಬರ್ ಕೊಡ್ರಿ. ಒಂದು ನಿಮಿಷ. ಒಂದು PDO ಅವರೇ, ಇವಾಗ ಹಾಕ್ಬೇಕಾದ್ರೆ ಇವ್ರು ಹೇಳೋ ಪ್ರಕಾರ ಇವಾಗ ಹೇಳ್ತಿದ್ದಾರೆ JJM ಅಂತ. ಬಟ್ ನನಗೆ ಗೊತ್ತಿರೋಂಗೆ JJM ಅಲ್ಲಿ ಇವಾಗ ನೀನೊಂದು ಏನಪ್ಪ ವಾಟರ್ ಮ್ಯಾನ್ ಅಂತ ಪಂಚಾಯತಿ ಪರವಾಗಿ ನಿಂತಿರ್ತೀಯ. ನಿನಗೆ ಅಲ್ಲಿ ಈ ಥರ ಇನ್ನೂ ಎಷ್ಟಾಗಿದೆ ಈ ಕ್ವಶನ್. ನಾನು ಇವಾಗ ಇನ್ನೂ ಎಷ್ಟು ಮನೆಗೆ ನೀನು ಈ ಥರ ಕನೆಕ್ಷನ್ಸ್ ಕೊಡ್ತೀನಿ? ಅಲ್ಲ ಮೇಡಮ್, ಈಗ JJM ಯಾರು ಮಾಡಿದ್ರೆ ನನಗೂ ಹೊಸ ನ್ಯೂಸ್ ಇದು. ಒಂದು ನಿಮಿಷ, ನಾನು ನಿಮ್ಮ ಪ್ರಶ್ನೆಗೆ ಆಮೇಲೆ ಉತ್ತರ ಮಾಡ್ತೀನಿ, ನೀವು ಕೇಳೋರಂತ. ಅಲ್ಲ, ನಿಮಗೆ ನೀವು ನೋಡ್ಬೇಕಲ್ವಪ್ಪ, ಹೆಂಗೆ ನೀವು ಈ ಥರ 2 ಇಂಚಿಂದ ಹಾಕಕ್ಕೆ ಬಿಡ್ತೀರಾ? ಹೆಂಗೆ ಹೋಗ್ಲಿ? JJM ಇಂಪ್ಲಿಮೆಂಟೇಷನ್ ಹೆಂಗೆ ನಡೆಸ್ತೀರಿ ನೀವೇನಾದರೂ ಏನು ಪಾತ್ರ ಇದೆ ಅದು ಹೇಳ್ಬಿಡಿ. ನಮ್ಮ ಪರವಾಗಿ ಅಂತೇಳಿ ಪಂಚಾಯತಿ PDO ಏನೋ ಎನಿ ಟೈಮ್ JJM ವರ್ಕ್ ಆಗತ್ರ ಇರೋಕ್ಕಾಗ್ತದಾ? ನೀವು ಇರ್ತೀರಾ ವಾಸ್ತವದಲ್ಲಿ. ಅಟ್ಲೀಸ್ಟ್ ಗಮನ ಏನು ಮಾಡ್ತಿರ್ತೀರಿ? ಇವಾಗ ಒಂದು JJM ವರ್ಕ್ ನಡೀತಿರುತ್ತೆ ಅಂದ್ಕೊಳ್ಳಿ, ನಿಮ್ದೇನು ರೂಲ್ಸು, ನೀವೇನು ಮಾಡ್ಕೊತಿರ್ತೀರಿ ಅಲ್ಲಿ? ನೀವು ಎಲ್ಲರ ಮನೆಗೂ ಕನೆಕ್ಷನ್ ಕೊಡೋದು ನೋಡ್ತೀರಾ? ವಾಸ್ತವದಲ್ಲಿ ಏನಾಗುತ್ತೆ ಅದಂತ ಹೇಳಿ. ಯಾಕಂದರೆ JJM ವಿಶೇಷವಾಗಿ ಎಲ್ಲ ಕೆನಾಲಲ್ಲಿ ಮಾತ್ರ ಇಂಪ್ಲಿಮೆಂಟೇಷನ್ ಆಗಿಲ್ಲ, ಎಲ್ಲ ಕಡೆ ಆಗಿದೆ. ಅಲ್ಲೆಲ್ಲೂ ಕೂಡ ಈ ಥರ ನಮ್ಗೆ ಯಾವುದು 2 ಇಂಚ್ ಬಂದಿಲ್ಲಲ್ಲಪ್ಪ. ನೀವು ಎಷ್ಟು ನಿರ್ಲಕ್ಷ್ಯ ವಹಿಸ್ಕೊಂಡು ಅದಕ್ಕೆ ಇವಾಗ ಕಾರಣ ಎಷ್ಟು ಜನಕ್ಕೆ ಇವ್ರಿಗೆಲ್ಲ ಟೈಮ್ ನಮಗೆಲ್ಲ ಟೈಮ್.
ಬೇಡ ಬೇಡ మిగతా మొత్తమ్మా నా కొడుకులు ఎవరు బాగా కొడుకుంటారు మీకు మీరే బాగుండాలి నా కొడుకు మీరే బాగుండకైతుందా ನಾನು ಕೇಳ್ತಿರೋದು ಮೇಲ್ಗಡೆ ಇದು ಇದು ಮೇಲ್ಗಡೆ ಏನಪ್ಪ ಅದು ಗೇಟ್ ವಾಲ್ ಮೇಡಮ್ ಹಾಸ್ಕೊಂಡಿದೆ. ಎಲ್ಲ ಹೊರಗಿರುತ್ತಾ ಆನ್ ಆಫ್ ಇಲ್ಲ ಇಲ್ಲ ಅದನ್ನ ಕೇಳೋಣ ಅದನ್ನ ಬೇಕು ಆನ್ ಆಫ್ ಮಾಡ್ಕೊಳ್ಳಿ. ಸೊ ಎಲ್ಲ ಸಾರ್ವಜನಿಕರ ಕರೆಯಿಂದ ಪೈಪ್ಲೈನ್ ಹಾಕಿಕೊಂಡು ನೀರು ವ್ಯರ್ಥ ಮಾಡುತ್ತಿರುವ ಬಗ್ಗೆ ಮನೆಗೆ ಖುದ್ದು ಭೇಟಿಯಾಗಿ ಪರಿಶೀಲನೆ ನಡೆಸಿ ಅಧಿಕಾರದ ಉಪಯೋಗ ಮಾಡಿಕೊಂಡಿದ್ದ ಸೂಕ್ತ ಕ್ರಮ ಜರುಗಿಸಿಕೊಳ್ಳಲು ವ್ಯವಸ್ಥೆ ನೀರ್ಪಡಿಸಬೇಕೆಂದು ಕೋರಿದ್ದೇನೆ. ಸರಿ ನೆಕ್ಸ್ಟ್ ನಿಮ್ದು ಹೇಳಿ. ಪಾರ್ಟಿ ವಿಸಿಟ್ ಬಂದಿದ್ದೆ. ಬಂದ ತಕ್ಷಣ ನಾನು ಯಾವುದೇ ಇದಾದರೂ ಫಸ್ಟು ನೋಟಿಸ್ ಮಾಡಿದ್ರಾ? ನಾನು ಸ್ಥಳ ಪರಿಶೀಲನೆ ಮಾಡೋಕ್ಕೆ ಬಂದ ತಕ್ಷಣ ಎಲ್ಲ ಬಂದಿದ್ದೆ. ಇದು ಮ್ಯಾಟರ್ ಮಾಡಿ ಅಂತಂದರೆ ಆ್ಯಕ್ಚುಲಿ ಯಾವುದೇ ಕ್ಲೇಮ್ ಇದಾಗಿ ನೋಟಿಸ್ ತೆರವುಗೊಳಿಸ್ತಿದ್ರೆ ನಾವು ಇಮಿಡಿಯೇಟಾಗಿ ಆಕ್ಷನ್ ಕೊಡ್ತೀವಿ. ಮತ್ತೆ ಇವಾಗ ಏನು ಮಾಡಿದ್ರಿ? ಈಗ ಸ್ಪಾಟಿಗೆ ಬಂದ ಮೇಲೆ ನಮಗೆ ಈಗಲೇ ಮಾಡಬೇಕು ಅಂತೇಳಿ ಸಾರ್ವಜನಿಕರು ಒತ್ತಾಯ ಮಾಡ್ತಾರೆ. ಅಲ್ಲ ಇವಾಗ ನನಗೆ ಫೋನ್ ಬಂದಮೇಲೆ ನನಗೂ ಗೊತ್ತಾಗಿದ್ದು ವಿಷಯ. ಮೇಡಮ್ ತೆಗೆದ್ರು ಹಾಕಿದ್ರು ಅಂತ ಏನೋ ಹೇಳ್ತಾಯಿದ್ರು, ವಿಡಿಯೋ ತೆಗೆದ್ರು ಮುಚ್ಚಿದ್ರು ಅಂತ ಹೇಳಿ ಅಂತೆಲ್ಲ ತೆಗೆದ್ವಿ. ಈಗ ಅವರು ಏನು ಹೇಳ್ತಾರೆ, ಈಗ ಬಂದೈತಲ್ವಾ ನೀವು ನೋಟಿಸ್ ಹಾಕಿ ನಾನು ಅದಕ್ಕೆ ಪ್ರಚನೆ ಆಗಿರ್ತೀನಿ ಅಂತ ಅವರು. ಓಕೆ, ನೋಟಿಸ್ ಜಾರಿ ಮಾಡಿದ್ರ ನೀವು? ಅದೇ ನೋಟಿಸ್ ಇವಾಗ ಕೊಟ್ಟ ತಕ್ಷಣ ಈಗಲೇ ನೋಟಿಸ್ ರೆಡಿ ಮಾಡಿ ಎಲ್ಲಿದೆ ಕಮರ್ಗೆ ಇವರು ಕೂಡ 2 ದಿನದ ನೋಟಿಸ್ ಜಾರಿ ಮಾಡ್ಕೊಂಡಿದ್ದಾರೆ. ಮಾಡಿ ಮೇಡಮ್, ಅಲ್ಲ ನೀವು ಕೇಳ್ತಾ ಇದ್ದೀರಾ, ಅವರು ಜಾರಿ ಮಾಡಿದ್ದಾರೆ. ಈ ಉದಾಹರಣೆ ಇವಾಗ ಇಲ್ಲಿ ಮುಂದಿನ ನಿನ್ಗೆ ಯಾರಾದ್ರೂ ಕಂಪ್ಲೇಂಟ್ ಮಾಡಿದಾರಪ್ಪ ನೀರು ಬರ್ತಿಲ್ಲ, ಇವಾಗ ಇಲ್ಲಿ ಕೇಳ್ಬಿಡ್ತೀನಿ ನಾನು, ಹಿಂಗಿದ್ರು ಜನ ಇದ್ದೀರಾ ಕಂಪ್ಲೇಂಟ್ ಮಾಡಿದಾರ? ನೀರೆಲ್ಲ ಬರ್ತಾ ಇದೆ, ಅದು ಇಲ್ಲಿ ನೀರಿಗೆ ಏನು ತೊಂದರೆ ಇಲ್ಲ ಮೇಡಮ್, ಏನೋ ಇರ್ತದೆ ಆಗಿದೆ ಎಲ್ಲ ವೈಯಕ್ತಿಕ ಕಾರಣಗಳಿವು. ಮೇಡಮ್ ಈಗ ನನಗೂ 2 ಇಂಚ್ ಹಾಕೊಳ್ಳಿ ಮೇಡಮ್. ನೀವೇನ್ ಹೇಳ್ತೀರಾ ಮೇಡಮ್? ನಿಮ್ ಪ್ರಕಾರ ನಾವು ನಡೆಯಕ್ಕಾಗಲ್ಲ ಮೇಡಮ್. ಏನ್ ಹೇಳಿದ್ವಿ? ರಿಮೂವ್ ಮಾಡಿಸ್ಬೇಕಷ್ಟೇ ನೀವು. ಕಾನೂನಲ್ಲಿ ಏನಾದ್ರು ಈ 2 ಇಂಚ್ ಹಾಕೊಂಡಿದಾರಲ್ಲ ಅದ್ರ ಪ್ರಕಾರ ಏನಾದ್ರು ನೋಟಿಸ್ ಜಾರಿಗೆ ಅಂತ ನಿಮ್ಮ ಕಾನೂನಲ್ಲಿ ಇದೆ ಮೇಡಮ್? ಇದೆಯಾ ಕಾನೂನಲ್ಲಿ? ಕಾನೂನಲ್ಲಿ ಯಾವ್ದು? ಇವಾಗ ನಾನೇನ್ ಹೇಳ್ದೆ ಹೇಳ್ರಿ, ಸರ್ಕಾರಿ ಮನೆಯಲ್ಲಿ ಸರ್ಕಾರಿ ಜಾಗ ಮನೆ ಇದಾರೆ ಅಂತ ನಾವು ಇಲ್ಲಿ ಆದ್ಮೇಲೆ ಮೇಡಮ್ ನಮಗೆ ಗೊತ್ತಿದೆ. ಇಲ್ಲಿ ಕೋರ್ಟ್ ಅಲ್ಲ ಮೇಡಮ್, ನಾನು ನೋಟ್ ಈಗ ನೋಟಿಸ್ ಜಾರಿ ಅಲ್ಲಲ್ಲ 1 ನಿಮಿಷ, 2 ಇಂಚು ಪೈಪ್ ಹಾಕಿದ್ದೀವಿ. ಯಾರು? ನಾನು ಹಾಕಿರೋದಲ್ಲ, JJM ಅವರು, ಅವ್ರು ತಪ್ಪು, ಅವ್ರ ಮೇಲೆ ಆಕ್ಷನ್ ತಗೊಂಡ್ರೆ 1. 2 ನಮ್ದು ರಿಮೂವ್ ಮಾಡಿ. 2 ಇಂಚ್ ಏನ್ ಹಾಕೊಂಡಿದ್ದೀರೋ ಫೋನ್ ಮಾಡಿ ಮೇಡಮ್. JJM ಅವ್ರು ಫೋನ್ ಮಾಡಿ. ನೀವು ಮಾತಾಡಿದಾಗ ಬೇರೆಯವ್ರು ಮಾತಾಡ್ಬೋದು, ಇಲ್ಲ ಅಂದ್ರೆ ಇವೆಲ್ಲ ನೀವು ಮಾಡಿ ಮೇಡಮ್. ಹಂಗೆ ಮಾತಾಡೋದು. ಸರ್ ಈಗ 2 ದಿನ ನೋಟಿಸ್ ಕೊಟ್ಟಿದ್ದೀನಿ. ಕೊಡಿ ಸರ್, ಇವ್ರೇನಾದ್ರು ತೆಗಿಲಿಲ್ಲ ಅಂದ್ರೆ ನಾನು ಹಂಗ್ ಮಾಡಿ ಅಷ್ಟು ಮಾಡಿ ಅಷ್ಟೇ, ಬೇರೆ ಕಥೆಗಳು ಬೇಡ. ನೀವು ಬಂದು ವಾಟರ್ ಮ್ಯಾನ್ ಕರೆಸಿ ನಾವು ಯಾರು ನಾವು ಊರ ಜನ ನಾವು ಕೇಳಕ್ ಅಧಿಕಾರ ಇದೆ, ರೇಟ್ಸ್ ಇದೆ. ಮನೆ ಹತ್ರ ಬಂದ್ರೆ ಅಲ್ಲ ನಾವು ಕೇಳಬಾರ್ದು, ರೂಲ್ಸ್ ಇಲ್ಲ, ಅಧಿಕಾರ ಇದೆ ಸರ್. ನಾವು ಕೇಳೋ ಅಧಿಕಾರ ಇದೆ ನಮ್ಗೆ. ಒಂದು PDO ಅವರೇ ಇವಾಗ ಹಾಕ್ಬೇಕಾದ್ರೆ ಇವ್ರು ಹೇಳೋ ಪ್ರಕಾರ ಇವಾಗ ಹೇಳ್ತಿದ್ದಾರೆ JJM ಅಂತ. ಬಟ್ ನನಗೆ ಗೊತ್ತಿರೋಂಗೆ JJM ಅಲ್ಲಿ ಇವಾಗ ನೀನೊಂದು ಏನಪ್ಪ ವಾಟರ್ ಮ್ಯಾನ್ ಅಂತ ಪಂಚಾಯತಿ ಪರವಾಗಿ ನಿಂತಿರ್ತೀಯ, ನಿನ್ಗೆ ಅಲ್ಲಿ ಈ ಥರ ಇನ್ನೂ ಎಷ್ಟಾಗಿದೆ ಈ ಕ್ವಶನ್, ನಾನು ಇವಾಗ ಇನ್ನೂ ಎಷ್ಟು ಮನೆಗೆ ನೀನು ಈ ಥರ ಕನೆಕ್ಷನ್ಸ್ ಕೊಡ್ತೀನಿ? ನನಗೂ ಹೊಸ ನ್ಯೂಸ್ ಇದು. ಒಂದು ನಿಮಿಷ, ನಾನು ನಿಮ್ಮ ಪ್ರಶ್ನೆಗೆ ಆಮೇಲೆ ಉತ್ತರ ಮಾಡ್ತೀನಿ, ನೀವು ಕೇಳೋದಂತ ಅಲ್ಲ. ನಿಮಗೆ ನೀವು ನೋಡ್ಬೇಕಲ್ವಪ್ಪ, ಹೆಂಗೆ ನೀವು ಈ ಥರ 2 ಇಂಚಿಂದ ಹಾಕಕ್ಕೆ ಬಿಡ್ತೀರಾ? ಹೆಂಗೆ ಹೋಗ್ಲಿ JJM ಇಂಪ್ಲಿಮೆಂಟೇಷನ್ ಹೆಂಗೆ ನಡೆಸ್ತೀರಿ ನೀವು? ನೀವೇನಾದರೂ ಏನು ಪಾತ್ರ ಇದೆ ಅದು ಹೇಳ್ಬಿಡಿ. ನಮ್ಮ ಪರವಾಗಿ ಅಂತೇಳಿ ಪಂಚಾಯತಿ PDO ಏನೋ ಎನಿ ಟೈಮ್ JJM ವರ್ಕ್ ಆಗತ್ರ ಇರೋಕ್ಕಾಗ್ತದಾ? ನೀವಿರ್ತೀರಾ ವಾಸ್ತವದಲ್ಲಿ ಅಟ್ಲೀಸ್ಟ್ ಗಮನ ಏನು ಮಾಡ್ತಿರ್ತೀವಿ. ಇವಾಗ ಒಂದು JJM ವರ್ಕ್ ನಡೀತಿರುತ್ತೆ ಅಂದ್ಕೊಳ್ಳಿ, ನಿಮ್ದೇನು ರೂಲ್ಸ್, ನೀವೇನು ಮಾಡ್ಕೊತಿರ್ತೀರಿ ಅಲ್ಲಿ?
ನೀವು ಎಲ್ಲರ ಮನೆಗೂ ಕನೆಕ್ಷನ್ ಕೊಡೋದು ನೋಡ್ತೀರಾ? ವಾಸ್ತವದಲ್ಲಿ ಏನಾಗುತ್ತೆ ಅದಂತ ಹೇಳಿ. ಯಾಕಂದ್ರೆ JJM ವಿಶೇಷವಾಗಿ ಎಲ್ಲ ಕೆನಾಲಲ್ಲಿ ಮಾತ್ರ ಇಂಪ್ಲಿಮೆಂಟೇಷನ್ ಆಗಿಲ್ಲ, ಎಲ್ಲ ಕಡೆ ಆಗಿದೆ. ಅಲ್ಲೆಲ್ಲೂ ಕೂಡ ಈ ತರ ನಮ್ಗೆ ಯಾವ್ದು 2 ಇಂಚ್ ಬಂದಿಲ್ಲಲ್ಲಪ್ಪ. ನೀವು ಎಷ್ಟು ನಿರ್ಲಕ್ಷ್ಯ ವಹಿಸ್ಕೊಂಡು ಅದಕ್ಕೆ ಇವಾಗ ವಿನಾಕಾರಣ ಎಷ್ಟು ಜನಕ್ಕೆ ಇವ್ರಿಗೆಲ್ಲ ಟೈಮ್ ನಮ್ಗೆಲ್ಲ ಟೈಮ್